ಏನು ಇವತ್ತೊಂದು ದಿನ ಸುಮಾರು 3 ಪೂರ್ವಭಾವಿ ಸಭೆಗಳನ್ನು ಸೇರಿ ಅಂಬೇಡ್ಕರ್ ಜಯಂತಿಯನ್ನ ಪಂಚಾಯಿತಿ ದೇವರಾಸನ ಪಂಚಾಯಿತಿಯಲ್ಲಿ ಆಚರಣೆ ಮಾಡಬೇಕು. ಇದಕ್ಕೆ ಸಂಬಂಧಿಸಿದ 18 ಹಳ್ಳಿಗಳು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು. ಎಲ್ಲಾ ಸಮುದಾಯದವರು ಕೂಡ ಈ ಒಂದು ಜಯಂತಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಒಂದು 3 ಪೂರ್ವಭಾವಿ ಸಭೆಗಳನ್ನ ಮಾಡಿದ ನಂತರ 3ನೇ ಬಾರಿ ಈ ಒಂದು ಜಯಂತಿಯನ್ನ ಮುಂದಿನ ತಿಂಗಳು 14ನೇ ತಾರೀಕು ಏನು ಅಂಬೇಡ್ಕರ್ ಸೇವಾ ಸಮಿತಿ ದೇವರಾಯ ಸಮುದ್ರ ಮತ್ತು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮುಳುಬಾಲು ರವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡಬೇಕಂತ ಇವತ್ತೊಂದು ದಿನ ಎಲ್ಲರೂ ಸೇರಿ ದಲಿತ ಪರ ಸಂಘಟನೆಗಳಾಗಲಿ, ಅಂಬೇಡ್ಕರ್ ಹಿತೈಷಿಗಳಾಗಲಿ, ಅಂಬೇಡ್ಕರ್ ನಾಗರಿಕ ಸೇವಾ ಸಮಿತಿ ಎಲ್ಲರೂ ಸಹ ತೀರ್ಮಾನ ತಗೊಂಡಿದ್ದಾರೆ. ಇವತ್ತು ಕೆಲವರೆಲ್ಲ ಬರಬೇಕಾಗಿತ್ತು, ಬೇರೆ ಅವರಿಗೆ ಕೆಲಸಗಳ ಒಂದು ಒತ್ತಡದಿಂದ ಫೋನ್ಗಳು ಮಾಡಿ ನಾವು ಬರ್ತೀವಿ, ನಾವು ಇನ್ವಾಲ್ವ್ಮೆಂಟ್ ಆಗ್ತೀವಿ ಅಂತ ಸಹ ಎಲ್ಲ ಸ್ನೇಹಿತರು ಎಲ್ಲರೂ ಸಹ ಹೇಳಿದ್ದಾರೆ. ದಯವಿಟ್ಟು ನಾನು ಎಲ್ಲರನ್ನೂ ಕಳಕಳವಾಗಿ ಮನವಿ ಮಾಡಿ ಪ್ರಾರ್ಥನೆ ಮಾಡ್ತೀನಿ, ಅಂಬೇಡ್ಕರ್ ಅವರ ಜಯಂತಿಯನ್ನ ನಾವು ಮಾಡೋದರ ಮುಖಾಂತರ ಎಲ್ಲಾ ಸಮುದಾಯದವರು ಸೇರಿಕೊಂಡು ಆ ಪುಣ್ಯಾತ್ಮನಿಗೆ ಪಂಚಾಯಿತಿಯಲ್ಲಿ ಒಂದು ಗೌರವ ನೀಡೋದು ಮುಖಾಂತರ ಆತನ ಜಯಂತಿಯನ್ನ ಮಾಡೋದು ಗೌರವಪೂರ್ವಕವಾಗಿ ಮಾಡಿದ್ರೆ ಎಲ್ಲರೂ ಸಹ ನಾವು ಅವ್ರಿಗೆ ಆತ್ಮಕ್ಕೆ ಕೊಟ್ಟ ಬೆಲೆ ಆಗಿರುತ್ತದೆ ಅಂತ ನಾನು ನಿಜವಾಗ್ಲೂ ಸಹ ಭಾವಿಸಿದ್ದೇನೆ. ಇದರಲ್ಲಿ ಯಾವುದೇ ಸಹ ಬೇರೆ ಯೋಚನೆಗಳಿಲ್ಲ. ಅಂಬೇಡ್ಕರ್ ಗೌರವ ಸಲ್ಲಿಸೋದೊಂದು ಬಿಟ್ರೆ ಇದರಲ್ಲಿ ಏನು ಇರಲ್ಲ. ಅನ್ಯತಾ ಯಾರು ಭಾವಿಸಬಾರ್ದು. ಎಲ್ಲಾ ಸಮುದಾಯರು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು. ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಎಲ್ಲಾ ಜನಾಂಗದಕ್ಕೆ ತನ್ನದೇ ಆದಂತ ಶಾಸಕಾಂಗ, ರಾಜ್ಯಾಂಗ, ನ್ಯಾಯಾಂಗ ವ್ಯವಸ್ಥೆಯನ್ನ ಈ ದೇಶಕ್ಕೆ ಕೊಟ್ಟಂತ ಮಹಾನ್ ಚೇತನ ಅಂಬೇಡ್ಕರ್ ಅವರು. ದಯವಿಟ್ಟು ಮುಂದಿನ ತಿಂಗಳು 14ನೇ ತಾರೀಕು ಏನಿದೆಯೋ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಸಹ ನಮ್ಮ ದಲಿತ ಪರ ಸಂಘಟನೆಗಳು ಸಹ ಹಳ್ಳಿನೂ ಬರ್ತಾರೆ ಪಂಚಾಯಿತಿಯಲ್ಲಿ. ತಾವು ತನು ಮನ ಧನ ಎಲ್ಲ ಬಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಏನು ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಲು ಈಗಾಗಲೇ 2-3 ಪೂರ್ವಭಾವಿ ಸಭೆಗಳನ್ನ ಮಾಡಿ ಈ ದಿನ ಎಲ್ಲ ಒಮ್ಮತದಿಂದ ಒಂದು ದಿನಾಂಕವನ್ನ ನಿಗದಿಪಡಿಸಿರುತ್ತಾರೆ. ಅದು ಮೇ 14 ಗುರುವಾರ. ಈ ಒಂದು ಆಚರಣೆ ಮೊದಲಿಂದನೂ ನಡೆಸ್ಕೊಂಡು ಬರ್ತಾ ಇದೆ, ಆದ್ರೆ ಅದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಗ್ತಾ ಇತ್ತು. ಈಗ ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ಜನರು ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಇವತ್ತಿನ ದಿವಸ ಮಾಡ್ಬೇಕು ಅಂತ ಮೊನ್ನೆ ಇಂದಿನ ಸಭೆಯಲ್ಲಿ ಮಾತಾಡಿದ್ರಿಂದ ಈ ದಿನಾಂಕವನ್ನು ಇವತ್ತು ದಿವಸ ನಿಗದಿಪಡಿಸಿರ್ತೇವೆ. ಇದಕ್ಕೆ ಮುಳಬಾಗಲಿನಿಂದ ಬಂದಿರತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಹಾಗೂ ನಮ್ಮ ಸಂಯೋಜಕ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸತೀಶ್ ಅವರು, ಅವರ ಸಹಚರಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ತಕ್ಕಂಥ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಹಾಗೂ ಮುಖಂಡರುಗಳು ಎಲ್ಲರೂ ಬಂದಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾದರೆ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು. ಅದರಿಂದ ನಾನು ಎಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದ್ರೆ ಯಾವುದೇ ಗೊಂದಲಕ್ಕೆ ಈಡು ಮಾಡಿಕೊಡದೆ ಎಲ್ಲ ಕೂಡ ಸುಸೂತ್ರವಾಗಿ ನಾವು ಕಾರ್ಯಕ್ರಮವನ್ನು ಮುಗಿಸ್ಬೇಕು. ಯಾಕೆಂದ್ರೆ ಹಲವಾರು ಕಡೆ ನಾವು ನೋಡಿದ್ದೀವಿ, ಇಂತಹ ಸಂದರ್ಭಗಳಲ್ಲಿ ನಮ್ಮವರೇ ಗಲಾಟೆಗಳನ್ನು ಕಿತ್ಕೊಂಡು ನಮ್ಮ ಮೇಲೇನೆ ಇದ್ ಮಾಡ್ತಕ್ಕಂಥ ಒಂದು ಚೂ ಬಿಡ್ತಕ್ಕಂಥವು ಕೂಡ ಇರ್ತಾರೆ. ಅದರಿಂದ ಅವೆಲ್ಲ ಕೂಡ ನಾವು ಗಮನದಲ್ಲಿಟ್ಕೊಂಡು ಅಂಬೇಡ್ಕರ್ ಜಯಂತಿಯನ್ನ ಮಾಡಬೇಕು. ಯಾಕೆಂದ್ರೆ ಅಂಬೇಡ್ಕರ್ ಜಯಂತಿಯಿಂದ ಹಲವು ಗ್ರಾಮೀಣ ಪ್ರದೇಶಗಳಿರ್ತಕ್ಕಂಥ ಜನರಿಗೆ ಅವ್ರಿಗೆ ಅರಿವನ್ನು ಮೂಡಿಸ್ಬೇಕಾಗ್ತದೆ. ಅವರು ಮತ್ತೆ ಆ ಹಳ್ಳಿಗಳಲ್ಲಿ ಕೂಡ ನಾವು ಮಾಡಬೇಕು ಅನ್ನೋ ಒಂದು ಭಾವನೆ ಬರ್ಬೇಕು ಅವ್ರಿಗೆ. ಆದ್ರಿಂದ ಈ ಒಂದು ಅಂಬೇಡ್ಕರ್ ಜಯಂತಿಯನ್ನ ನಮ್ಮ ಮೊಟ್ಟಮೊದಲಾಗಿ ರಾಜಪ್ಪನವರು ಇದನ್ನ ಪ್ರಸ್ತಾಪನೆ ಮಾಡಿದ್ರು.
ಅದ್ರ ಜೊತೆಗೆ ನಮ್ಮ ರಘು ಆಗ್ಲಿ ಇವರು ಕೂಡ ಇದಕ್ಕೆಲ್ಲ ಮುಂದಿನ ನಮ್ಮ ರಘು ಅವರೆಲ್ಲ ಎಲ್ರಿಗೂ ಹೇಳಿ ಮುಖಂಡರಿಗೆಲ್ಲ ಹೇಳಿ ಇವತ್ತಿನ ದಿವಸ ಕೊನೆಯದಲ್ಲಿ ಒಂದು ದಿನಾಂಕವನ್ನ ನಿಗದಿ ಮಾಡಿರ್ತೇವೆ. ಹಾಗೂ ನಮ್ಮ ಪಕ್ಕದ ಗ್ರಾಮದ ನಮ್ಮ ಬೇರೆ ಸಮುದಾಯದವರಾದ್ರೂ ಕೂಡ ನಾವೆಲ್ಲ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತವಲ್ಲ, ಎಲ್ಲಾ ಸಮುದಾಯದವರು ಕೂಡ ಅವರು ಒಬ್ಬ ಅಂಬೇಡ್ಕರ್ ಜಾತ್ಯತೀತವಾಗಿದ್ದಂತ ಒಬ್ಬ ಮಹಾನ್ ವ್ಯಕ್ತಿ. ಅದರಿಂದ ನಮಗೂ ಕೂಡ ಈಗಾಗಲೇ ಹಲವಾರು ಬೇರೆ ಕಮ್ಯುನಿಟಿಗಳವರು ಕೂಡ ಬಂದು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರು ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆದರೆ ಈ ಒಂದು ಕಾರ್ಯಕ್ರಮವನ್ನ ಏಪ್ರಿಲ್ 14 ತಾರೀಕು ಸುಸೂತ್ರವಾಗಿ ನಡೆಸಬೇಕಂತ ತಮ್ಮೆಲ್ಲರಲ್ಲೂ ಕೂಡ ಕಳಕಳಿಯನ್ನು ಮಾಡ್ತಾರೆ. ಮೇ 14ನೇ ತಾರೀಕು ಎಲ್ಲರೂ ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಎಲ್ಲರಿಂದ ಕಳಕಳಿಯನ್ನು ಮನವಿ. ಬಂಧುಗಳಿಗೆ ದಿನ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತೇನು ದೇವರಸಮುದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ಅವರ ಒಂದು ಜನ್ಮದಿನಾಚರಣೆಯನ್ನ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಮೇ 14ನೇ ತಾರೀಕು ಮಾಡ್ತಕ್ಕಂಥದ್ದು ಅಂತ. ಮತ್ತೆ ನಾವು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಮಿತಿ ಮತ್ತು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ನಮ್ಮ ದೇವರಸಮುದ್ರ ಗ್ರಾಮ ಪಂಚಾಯತಿ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಮಾಡಬೇಕು ಅಂತ ಈಗ ತೀರ್ಮಾನ ಆಗಿದೆ. ಆ ಕಾರಣಕ್ಕಾಗಿ ನಾನು ಮೊದಲಿಗೆ ನಾನು ದೇವರಸಮುದ್ರ ಗ್ರಾಮ ಪಂಚಾಯತಿ ಭಾಗದ ಎಲ್ಲ ನಮ್ಮ ಮುಖಂಡರಿಗೂ ಹಿತೈಷಿಗಳಿಗೂ ಸ್ನೇಹಿತರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ, ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೇನೆ ಕಾರ್ಯಕ್ರಮವನ್ನ ದಯಮಾಡಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಯಶಸ್ವಿ ಮಾಡಿಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಜೈ ಭೀಮ್.